ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ನನ್ನ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತು ಬ್ಲಾಗ್ ಮಾಡ್ತಿರೋ ವಿಶೇಷ ಏನಪ್ಪ ಅಂದರೆ, ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಮಾತಾಡ್ಕೊಂಡಿದ್ವಿ. ಒಟ್ಟಿಗೆ ಇಬ್ಬರು ಹೋಗಿ ಸೀರೆನ ಶಾಪ್ ಮಾಡಬೇಕು ಅಂತ ಹೇಳಿಬಿಟ್ಟು. ಏನಕ್ಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ಏನಿದ್ರು ಹತ್ರ ಇದೆ ಅಲ್ವಾ, ಹಾಗಾಗಿ ಇಬ್ಬರು ಜೊತೆಲೇ ಹೋಗಿ ಶಾಪ್ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ. ಹಾಗಾಗಿ ಇವತ್ತು ನಮಗೆ ಫ್ರೀ ಆಯಿತು ಅಂತ ಹೇಳಿ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೋಗೋಣ ಅಂತ ಹೇಳಿಬಿಟ್ಟು. ನೀವು ಅಂದ್ಕೊಳ್ಬೋದು, ಏನು ಇಷ್ಟು ಬೇಗನಾ ವರಮಹಾಲಕ್ಷ್ಮಿ ಹಬ್ಬ ನೆಕ್ಸ್ಟ್ ಮಂತ್ ಇದೆ ಅಂತ ಕೆಲವರು ಅಂದ್ಕೊಳ್ತೀರಾ. ನಮಗೆ ಯಾವತ್ತು ಫ್ರೀ ಆಗುತ್ತೆ, ಯಾವತ್ತು ಕನ್ವೀನಿಯೆಂಟ್ ಆಗುತ್ತೋ ಅವತ್ತು ಹೋಗೋದು ಬೆಟಂಗೆ ಅನ್ನಿಸ್ತು. ಹಾಗಾಗಿ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಹೋಗೋಣ ಅಂತ ಹೊರಟಿದ್ದೀವಿ ಚಿಕ್ಕಪೇಟೆಗೆ. ಸೀರೆ ತೊಗೊಳ್ಬೇಕು ಮತ್ತು ಹಬ್ಬಕ್ಕೆ ಬೇರೆ 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 ಐಟಮ್ಸ್ನ ತೊಗೊಳ್ಳೋದಿದೆ. ಗೊತ್ತಿಲ್ಲ ಏನೆಲ್ಲ ತೊಗೊಳ್ತೀವಿ, ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆಲ್ರೆಡಿ 12 ಆಗ್ತಾ ಇದೆ. ಅವಳಿಗೋಸ್ಕರ ಕಾಯ್ತಾ ಇದ್ದೀನಿ. ಅವ್ರು ಬಂದ ತಕ್ಷಣವೇ ಹೊರಡೋದೇನೆ. ಇಬ್ಬರು ಹೋಗಿ ಸೀರೆ ತೊಗೊಂಡು ಮತ್ತು ಇನ್ನು ಬೇರೆ ಬೇರೆ ಐಟಮ್ಸ್ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ನಾವು ಪ್ಲಾನ್ ಮಾಡ್ದಂಗೆಲ್ಲ ಆಗಬೇಕಲ್ವ. ಮತ್ತು ಬನ್ನಿ ಇವತ್ತು ನಾವು ಹೇಗೆಲ್ಲ ಸೀರೆನ ಸೆಲೆಕ್ಟ್ ಮಾಡ್ತೀವಿ, ಮತ್ತು ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಮತ್ತು ನನಗೆ ಯಾವ ಸೀರೆ ಒಪ್ಪುತ್ತೆ ಅಂತ ನೀವು 100% ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಬನ್ನಿ ಹೋಗೋಣ. ಅಂತೂ ನನ್ನ ಫ್ರೆಂಡ್ಗೆ ವೆಯ್ಟ್ ಮಾಡ್ತಿದ್ದೆ, ಅವಳು ಸಹ ಬಂದಳು. ಇಬ್ಬರು ಜಾಯ್ನ್ ಆದ್ವಿ. ಹಾಗೆ ಮೊದಲು ಹೋಗಿದ್ದೆ ನಾವು ಪೋತೀಸ್ಗೆ. ಬಸ್ ಇಳಿದ ತಕ್ಷಣ ನಮಗೆ ಹತ್ರ ಆಗೋದು ಪೋತೀಸು. ಹಾಗಾಗಿ ಪೋತೀಸಲ್ಲಿ ಒಂದ್ಸರಿ ನೋಡ್ಕೊಂಡು ಹೋಗೋಣ, ತಗೊಳ್ಳೋದು ಬಿಡೋದು ಸೆಕೆಂಡ್ರಿ ಅಂತ ಅಂದ್ಕೊಂಡು ಹೋದ್ವಿ. ಆದರೆ ಚೆನ್ನಾಗಿತ್ತು, ಪೋತೀಸಲ್ಲೂ ತೊಗೊಳ್ಬೋದು ಅಂತ ಅನ್ನಿಸ್ತು. ಇಲ್ಲಿ ಬೈ 1 get 1 750ಗೆ ಕಾಟನ್ ಸ್ಯಾರೀಸ್ ಇತ್ತು. ಚೆನ್ನಾಗಿತ್ತು, ಸಿಂಪಲ್ಲಾಗಿ ಮತ್ತು ಡೀಸೆಂಟಾಗಿರ್ತಕ್ಕಂಥ ಸ್ಯಾರಿಗಳು ಇತ್ತು. ತುಂಬಾ ಇಷ್ಟ ಆಯಿತು. ಈ 750ಗೆ 2 ಅನ್ನೋ ಒಂದು ಇದರಲ್ಲಿ ಚೆನ್ನಾಗಿತ್ತು, ವೇರ್ ಮಾಡ್ಬೋದು ಅಂತ ಅನ್ನಿಸ್ತು. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ವ ಸ್ಯಾರೀಸು, ಈ ಸ್ಯಾರೀಸು ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ. ಒಂದೊಂದು ಪ್ರೈಸಲ್ಲಿ ಇದೆ. ಎಲ್ಲನೂ ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲೂ ಈ ಲೈನ್ ಸ್ಯಾರಿ ಇದೆ ಅಲ್ವಾ, ಈಗಂತೂ ತುಂಬಾ ಟ್ರೆಂಡು. ಅದರಲ್ಲೂ ಸಣ್ಣ ಚೆಕ್ಸ್ ಇದೆ ನೋಡಿ, ಅದಂತೂ ಈಗ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಇನ್ಸ್ಟಾಗ್ರಾಮಲ್ಲಂತೂ. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಆ ಸ್ಯಾರಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಈ ಸ್ಯಾರಿ ಎಲ್ಲ 1600 ಆ ರೀತಿ ಇದೆ. ಬಟ್ ಇಲ್ಲಿ 1200 ಇದೆ MRP. ನಮಗೆ ಡಿಸ್ಕೌಂಟ್ ಹೋಗಿ 1100 ಚೇಂಜ್ ಬೀಳುತ್ತೆ. ಬಟ್ ವರ್ತ್ ಅಂತ ಅನ್ನಿಸ್ತು. ಮತ್ತು ತುಂಬಾ ಚೆನ್ನಾಗಿದೆ. ಇವನ್ ನನ್ನ ಫ್ರೆಂಡ್ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ತರಿಸ್ಕೊಂಡಿದ್ರು ಇದೇ ಥರದ್ದು 1600ಗೆ. ಇಲ್ಲಿ 1100ಗೆ ಸಿಗ್ತಿದೆ ಅಂದರೆ ಬೆಟರ್ ಅಂತ ಅನ್ನಿಸ್ತು. ಅದೊಂದು ಸೀರೆನ ಬೈ ಮಾಡಿಕೊಂಡು ಹೊರಟ್ವಿ. ಇನ್ನೇನು ಬೈ ಮಾಡೋಕ್ಕೆ ಹೋಗಲಿಲ್ಲ. ಪೋತೀಸಲ್ಲಿ ಹೋಗಿದ್ದೆ ನೇರವಾಗಿ ನಾವು ಸುದರ್ಶನ್ ರೋಡ್ಗೆ ಹೋದ್ವಿ. ಅಲ್ಲಿ ಮೊದಲಿಗೆ ನಾವು ಹೋಗಿದ್ದು ಶ್ರೀವಾರು. ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಈಗ ನಾವು ನೋಡ್ತಿರೋ ಸ್ಯಾರೀಸ್ ಬಂದು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನನ್ನ ಮೈಂಡಲ್ಲಿ ಅಂದ್ಕೊಂಡಿದ್ದೆ ಈ ರೀತಿ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ನೋಡೋಣ ಅಂತ ಹೋದ್ವಿ. ಅಲ್ಲಿ ಮೊದಲಿಗೆ ನಮಗೆ ತೋರಿಸಿದ್ದೆ ಈ ಸ್ಯಾರೀಸು. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಮತ್ತು ಈಗ ಆಷಾಢ ಆಗಿರೋದ್ರಿಂದ ಆಫರೆಲ್ಲ ಇದೆ. ನೋಡಿ ಹೇಗಿದೆ ಅಂತ ಹೇಳಿ. ಕೆಳಗಡೆ ಸೈಡ್ಗೆ ದೊಡ್ಡ ಬಾರ್ಡ್ರು ಮತ್ತು ಮೇಲೆ ಸಣ್ಣ ಬಾರ್ಡ್ರ್ ಇದೆ. ಹಾಗೆ ನೀವು ಇಲ್ಲಿ ನೋಡ್ತಿದ್ದೀರಾ, ಬ್ಲೂ ಕಲರು ಮತ್ತು ಆರೆಂಜ್ ಕಲರ್ ಮತ್ತು ರೆಡ್ ಮಿಕ್ಸ್ ಥರ ಇದೆ ಅಲ್ವಾ, ಅದು ಅಷ್ಟೇ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಬ್ಲೂ ಕಲರೆಲ್ಲ ಅದರಲ್ಲೂ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಯೆಲ್ಲೋ ಕಲರ್ ಸ್ಯಾರಿ. ಅದಂತೂ ಶಿಲ್ಪನಿಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾನೆ ಇದ್ಲು. ನಾವು ಎರಡನ್ನು ತೆಗೆಸ್ಬಿಟ್ಟು ಇಲ್ಲಿ 3 ಏನಿದೆ ಅಲ್ವಾ, ಈ 3ರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡಬೇಕು ಅಂತ ತುಂಬಾ ಇಷ್ಟ ಆಯಿತು ನಮಗೆ ನೋಡಿದ ತಕ್ಷಣ. ಏನು ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ವ, ಹಾಗೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ನೋಡೋಣ, ಟ್ರಯಲ್ ಮಾಡಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೋಡಿ ಚೆನ್ನಾಗಿದೆ ಅಲ್ವಾ. ನನಗೆ ಈ ಸೀರೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಇದನ್ನು ಒಂದ್ಸರಿ ಟ್ರಯಲ್ ಮಾಡೋಣ. ಹಾಗೆ ನಾವಿಲ್ಲಿ ಏನು ಆಪ್ಷನ್ ತೊಗೊಂಡಿದ್ವಿ ಅಲ್ವಾ, ಅದನ್ನೆಲ್ಲ ಒಂದೊಂದ್ಸರಿ ಟ್ರೈ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ್ದು ನಮಗೆ ಚೆನ್ನಾಗಿ ಕಾಣುತ್ತೆ, ಒಪ್ಪುತ್ತೆ ಅಂತ ಹೇಳಿಬಿಟ್ಟು. ಅಂತ ಒಂದೊಂದು ಸೀರೆನೂ ಸೆಲೆಕ್ಟ್ ಮಾಡ್ತಾ ವೇರ್ ಮಾಡಿ ಟ್ರಯಲ್ ಮಾಡ್ತಾ ಇದ್ದೆ. ಎಲ್ಲನೂ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಅಲ್ವಾ. ಹಾಗೆ ಶಿಲ್ಪಾಗೆ ಈ ಸೀರೆ ನಾನು ಆಗಲೇ ಹೇಳಿದಾಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಿದ್ಲು. ಇದು ಯೆಲ್ಲೋ ಕಲರ್ ಮತ್ತು ಪರ್ಪಲ್ ಕಲರ್ ಬಾರ್ಡರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಇವತ್ತು ನಾವು ನೋಡ್ತಿರೋ ಸೀರೆಗಳಲ್ಲಿ ಎಲ್ಲನೂ ಅಷ್ಟೇ ಕಾಂಬಿನೇಷನ್ ತುಂಬ ಒಳ್ಳೆ ಚೆನ್ನಾಗಿತ್ತು. ಕೆಲವೊಂದು ಸರಿ ಕಾಂಬಿನೇಷನ್ನೇ ಸಿಗೋದಿಲ್ಲ ನಮಗೆ. ಇವತ್ತು ತುಂಬ ಚೆನ್ನಾಗಿರೋ ಒಳ್ಳೊಳ್ಳೆ ಕಾಂಬಿನೇಷನ್ ಸ್ಯಾರೀಸ್ ನಮಗೆ ಕಲೆಕ್ಷನ್ ಸಿಕ್ತು. ಇದನ್ನೆಲ್ಲ ನೋಡಿಕೊಂಡು
ಸೈಡ್ಗೆ ತೆಗೆದಿಟ್ವಿ, ತಗೊಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ಇನ್ನೊಂದೆರಡು ಕಡೆ ನೋಡೋಣ ಅಂತ ಅನಿಸ್ತಿತ್ತು. ಯಾಕೆಂದರೆ ನಮ್ಮ ಮೈಂಡಲ್ಲಿ ಮೊದಲೇ ಪ್ಲ್ಯಾನ್ ಆಗಿತ್ತು, ಹಾಗಾಗಿ ಒಂದೆರಡು ಕಡೆ ನೋಡಿ ಆಮೇಲೆ ಬೈ ಮಾಡೋಣ ಅಂದ್ಬಿಟ್ಟು. ಹಾಗೆ ನಾವೀಗ ಬಂದಿದ್ದು ಇಲ್ಲಿ ಕಂಚಿ ಕೋಸ್ಲಿಗೆ ಸ್ಯಾರೀಸ್ಗೆ ಬಂದ್ವಿ. ಇಲ್ಲೂ ಅಷ್ಟೇ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಇವೇನು ನೋಡ್ತಿದ್ದೀರ ಅಲ್ವಾ, ತುಂಬಾ ಚೆನ್ನಾಗಿದೆ. ಇದೆಲ್ಲ ಆಷಾಢ ಸೇಲ್ ಅಂತ ಹೇಳಿಬಿಟ್ಟು ಇವರು 7,500 ಇರೋದನ್ನೆಲ್ಲ 3,500ಗೆ ಅಂದರೆ 50% ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಇದೆಲ್ಲ ಆಷಾಢದ ಸೇಲು ಅಂತ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು ಅನ್ನಿಸ್ತು. ಇದು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇದೊಂಥರ ನನಗೆ ಇಷ್ಟ ಆಯಿತು. ಹಾಗೆ ಇದು ಸಿಮೆಂಟ್ ಕಲರ್ ಏನಿದೆ ಅಲ್ವಾ, ಗ್ರೇ ಕಲರ್ ಸ್ಯಾರಿ ಮತ್ತು ಪರ್ಪಲ್ ಕಲರ್ ಬಾರ್ಡ್ರು, ಒಳ್ಳೆ ಕಾಂಬಿನೇಷನ್ ಅಲ್ವಾ, ಚೆನ್ನಾಗಿದೆ ಕಾಂಬಿನೇಷನ್ನು ನೋಡಿ. ಇದು ಅಷ್ಟೇ 80% ಸಿಲ್ಕ್ ಅಂತೆ, ಒಂದು 20% ಮಿಕ್ಸ್ ಇರುತ್ತೆ ಅಂತ ಹೇಳ್ತಾಯಿದ್ರು. ಆದರೆ ನಮಗೆ ಮುಟ್ಟಿದಾಗ ಫೀಲೆಲ್ಲ ತುಂಬಾ ಚೆನ್ನಾಗಿದೆ. ಈ ರೇಷ್ಮೆ ಸೀರೆ ಥರನೇ ಅಂತ ಅನ್ನಿಸ್ತಿತ್ತು. 80% ಎಲ್ಲ 100% ಅನ್ನೋ ಥರ ಫೀಲ್ ಬರ್ತಿತ್ತು. ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕಾಂಬಿನೇಷನ್ ಅಷ್ಟೇ ಚೆನ್ನಾಗಿತ್ತು. ಹಾಗೆ ಇದು ಎಲ್ಲೋ ಮತ್ತು ಗ್ರೀನ್ ಕಲರು ನಮಗೆ ಬೇಡ ಅಂತ ಹೇಳಿದ್ವಿ, ಯಾಕೆಂದರೆ ನಮ್ಮ ಹತ್ರ ಆಲ್ರೆಡಿ ಕಲೆಕ್ಷನ್ ಇದೆ ಅಂತ ಹೇಳಿಬಿಟ್ಟು ಇರೋ ಕಲರ್ ಬೇಡ ಅಂತ ಹೇಳಿ. ಹಾಗೆ ಇದೊಂದು ಏನು ತೆಗಿತಿದ್ದೀವಿ ಅಲ್ವಾ, ಲೈಕ್ ಕನಕಾಂಬರ ಕಲರ್ ಇದೆ, ಕನಕಾಂಬರ ಕಲರು ಅಲ್ಲ ಮತ್ತು ರೆಡ್ಡು ಅಲ್ಲ ನೋಡಿ. ಹಾಗೆ ಬಾಟಲ್ ಗ್ರೀನ್ ಕಲರ್ ಥರದ್ದು ಬಾರ್ಡರು, ತುಂಬ ಒಳ್ಳೆ ಕಾಂಬಿನೇಷನು. ಈ ಕಾಂಬಿನೇಷನ್ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಇದು ಅಷ್ಟೇ ಬಾರ್ಡ್ರು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಚೆನ್ನಾಗಿ ಕಾಣುತ್ತೆ, ಒಪ್ಪುತ್ತೆ ಅಂತ ಅನ್ನಿಸ್ತು. ಹಾಗೆ ಈ ಗ್ರೀನ್ ಕಲರು ಅಷ್ಟೇ ಪಿಂಕ್ ಬಾರ್ಡ್ರ್ ಇರೋದ್ರಿಂದ ಆಲ್ವೇಸ್ ಎವರ್ ಗ್ರೀನ್ ಕಲರ್ ಅಂತ ಹೇಳ್ಬೋದು. ಗ್ರೀನು ಮತ್ತು ಪಿಂಕ್ ಕಾಂಬಿನೇಷನ್ನು. ಎಲ್ಲ ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಆಷಾಢ ಆಗಿರೋದ್ರಿಂದ ಇಲ್ಲಿ 50% ಅಂದರೆ 7,000 ಇರೋದನ್ನು 3.5 ಆ ಥರ ಕೊಡ್ತಾ ಇದ್ದಾರೆ. 8,000 ಇರೋದನ್ನು 4,000ಗೆ ಅಂತ ಹೇಳಿ ಈ ಆಷಾಢದಲ್ಲಿ ಮಾತ್ರ ಈ ರೀತಿ ಆಫರ್ ಇರುತ್ತೆ ಅಂತ ಹೇಳಿದ್ರು. ಚೆನ್ನಾಗಿದೆ ಅನ್ನಿಸ್ತು. ಹಾಗೆ ಈ ಸೀರೆ ನೀವು ನೋಡ್ತಿರ್ಬೋದು, ಇದೊಂಥರ ಎಲ್ಲೋ ಮಿಕ್ಸ್ ಇದೆ, ಸ್ವಲ್ಪ ತುಂಬ ಲುಕ್ ಇದೆ. ಹಾಗೆ ಬಾರ್ಡರ್ ಅಂತೂ ಬ್ಲೂ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಇದನ್ನೆಲ್ಲ ಟ್ರಯಲ್ ಮಾಡಿ ನೋಡೇ ಬಿಡೋಣ ಅಂತ ಅಂದ್ಕೊಂಡು ಟ್ರಯಲ್ ಮಾಡ್ತಾಯಿದ್ದೀವಿ. ಮೊದಲಿಗೆ ನಾನು ಟ್ರಯಲ್ ಮಾಡಿದ್ದೇನೆ ಗ್ರೇ ಕಲರ್ ಸ್ಯಾರಿ. ಇದು ನೋಡಲಿಕ್ಕೆ ಡೀಸೆಂಟ್ ಅಂತ ಅನ್ಸಿದ್ರು, ವೇರ್ ಮಾಡಿದ್ರೆ ಚೆನ್ನಾಗೇ ಕಾಣುತ್ತೆ, ಡೀಸೆಂಟಾಗಿ ಅಫಿಷಿಯಲಾಗಿ ಕಾಣುತ್ತೆ ಅಲ್ವಾ. ನಿಮ್ಗೆ ಹೇಗೆ ಕಾಣ್ತಾ ಇದೆ, ನಿಮ್ಗೆ ಏನು ಅನ್ನಿಸ್ತಿದೆ ಕಾಮೆಂಟ್ ಮಾಡಿ. ಹಾಗೆ ಈ ಸೀರೆ ಹೇಗಿದೆ, ಇದು ಅಷ್ಟೇ ಚೆನ್ನಾಗಿದೆ ಅಲ್ವಾ. ಆದರೆ ಇಲ್ಲಿ ನಾವು ಒಂದು ಸೀರೆನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಸೀರೆನ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡ್ವಿ. ಹಾಗೆ ನಾವು ಆಗಲೇ ತೆಗೆದಿಟ್ಟಿದ್ವಿ ಅಲ್ವಾ ಇನ್ನೊಂದು ಶಾಪಲ್ಲಿ, ಆ ಶಾಪ್ಗೆ ಹೋಗಿ ಮತ್ತೆ ಅಲ್ಲಿ ತೆಗೆದಿಟ್ಟಿರೋ ಸೀರೆಗಳಲ್ಲಿ ಯಾವುದು ಒಪ್ಪುತ್ತೆ ಅಂತ ಹೇಳಿ ಚೆಕ್ ಮಾಡಿಕೊಂಡು ತೊಗೊಂಡ್ವಿ. ಇಲ್ಲಿ ಯಾವ ಸೀರೆ ನನಗೆ ಒಪ್ಪುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಲ್ಲಿ ಯಾವ ಸೀರೆ ನಮ್ಗೆ ಇಷ್ಟ ಆಯಿತೋ ಅದನ್ನು ಸಹ ಬೈ ಮಾಡಿಕೊಂಡು ಹೋದ್ವಿ. ಹಾಗೆ ನಾನು ಯಾವ ಸೀರೆ ತಗೊಂಡೆ ಏನು ಅಂತ ಹೇಳಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೊತ್ತಾಗುತ್ತೆ. ಎರಡೂ ಚೆನ್ನಾಗಿದೆ ಅನಿಸುತ್ತೆ. ಆದರೆ ನಾನು ಒಂದು ಸೀರೆನ ಬೈ ಮಾಡಿದ್ದೀವಿ, ಯಾವುದು ಏನು ಅಂತ ನಿಮಗೆ ಹಬ್ಬದ ತನಕ ವೆಯ್ಟ್ ಮಾಡಬೇಕು. ಅಲ್ಲಿ ಸೀರೆನ ತೊಗೊಂಡು ಹಾಗೆ ಸ್ವಲ್ಪ ಇಯರಿಂಗ್ಸ್ ಚೆನ್ನಾಗಿದೆ ಅನ್ನಿಸ್ತು ಬರ್ತಾ. ಹಾಗಾಗಿ ಒಂದೆರಡು ಜೊತೆ ಇಯರಿಂಗ್ಸ್ನೂ ಸಹ ತೊಗೊಂಡು ಬರಬೇಕಾದ್ರೆ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಗೆ ಬರ್ತಾ ಇದು ಸ್ಯಾರಿಗೆ ಬೆಲ್ಟ್ ಹಾಕ್ತೀವಲ್ವ, ಅದು ತುಂಬ ಚೆನ್ನಾಗಿದೆ ಅನ್ನಿಸ್ತು. ಹ್ಯಾಂಡ್ ವರ್ಕು ಮತ್ತು ಜಸ್ಟ್ 200ಗೆ ಸಿಗುತ್ತೆ. ನಮಗೆ ಶಾಪಲ್ಲೆಲ್ಲ ತೊಗೊಳೋದಕ್ಕೆ ಹೋದರೆ 500-600. ಹಾಗಾಗಿ ಈ ರೀತಿ ನಾವು ರೋಡ್ ಸೈಡಲ್ಲಿ ತೊಗೊಂಡ್ರು ತುಂಬ ಚೆನ್ನಾಗಿರುತ್ತೆ. ಮತ್ತು ಹಿತನ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ರಿಂದ ಅವಳು ಆಗಾಗ ಅಮ್ಮ ತಿಂಡಿ ಮಮ್ಮ ತಿಂಡಿ ಅಂತ ಮಕ್ಳಿಗೆ ಗೊತ್ತಿದೆ ಅಲ್ವಾ. ಹಾಗಾಗಿ ಅವಳಿಗೆ ಅವಾಗವಾಗ ಸ್ವಲ್ಪ ಸ್ನ್ಯಾಕ್ಸ್ ಕೊಡಿಸ್ತಾನೆ ಇರಬೇಕು. ಅವಳಿಗೆ ಸ್ನ್ಯಾಕ್ಸ್ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ಬರ್ತಾ ಇಲ್ಲಿ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಅಂತ ಒಂದು ಹೋಲ್ಸೇಲ್ ಶಾಪ್ ಇದೆ, ಅಲ್ಲಿಗೆ ಹೋದ್ವಿ. ನನಗೆ ಸ್ವಲ್ಪ ತಗೊಳ್ಳೋದಿತ್ತು. ಹಾಗಾಗಿ ಈ ಶಾಪಲ್ಲಿ ಸೋಫಾ ಕವರಿಂದ ಹಿಡಿದು ಕರ್ಟನ್ ಆಗಿರ್ಬೋದು, ಈವನ್ ಫ್ಲೋರ್ ಮ್ಯಾಟ್ ಆಗಿರ್ಬೋದು ಎಲ್ಲನೂ ಸಿಗುತ್ತೆ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಹಾಗೆ ಹೋಲ್ಸೇಲ್ ಪ್ರೈಸಲ್ಲೂ ಸಹ ಅವ್ರು ಕೊಡ್ತಾರೆ ನೋಡಿ. ಕಾರ್ಪೆಟ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಮ್ಯಾಟ್ಗಳು ಅಷ್ಟೇ ಒಂದೊಂದು ಪ್ರೈಸಲ್ಲಿದೆ ಅಂತ ಹೇಳ್ತಿದ್ರು. ತುಂಬಾ ಚೆನ್ನಾಗಿತ್ತು. ನಮಗೆ ಎಲ್ಲ ರೀತಿಯ ಪ್ರೈಸಲ್ಲೂ ಸಹ ಡೋರ್ ಮ್ಯಾಟ್ಗಳು ಸಿಗುತ್ತೆ. ಹಾಗೆ ಕಾರ್ಪೆಟ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಕಾರ್ಪೆಟ್ ಅಂತೂ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸಿಗುತ್ತೆ. 5x7, 6x8 ಆ ರೀತಿ ಎಲ್ಲ ಸಿಗುತ್ತೆ. ಹಾಗೆ ಇಲ್ಲಿ ಡೋರ್ ಮ್ಯಾಟ್ಗಳು ಅಷ್ಟೇ ಯಾವ ರೇಟಿಗೆ ಬೇಕೋ ಸಿಗುತ್ತೆ. ಜಸ್ಟ್ 20 ರೂಪೀಸಿಂದ ಸ್ಟಾರ್ಟ್ ಆಗಿ ಟಿಲ್ 300ವರೆಗೂ ಇದೆ.
ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಇರೋದ್ರಿಂದ ನನಗೆ ವರ್ತ್ ಅಂತ ಅನ್ನಿಸ್ತು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನಗೆ ಇಲ್ಲೊಂದು ಕಾಟ್ ಬಟ್ಟೆ ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಲೈಟ್ ಕಲರ್ ಇರತಕ್ಕಂಥ ಕಾಟ್ ಬಟ್ಟೆನ ಪರ್ಚೇಸ್ ಮಾಡಿದೆ. ವರ್ತ್ ಅಂತ ಅನ್ನಿಸ್ತು. ಹಾಗೆ ಕ್ವಾಲಿಟಿ ವೈಸು ಕಾಟನ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಪ್ಯೂರ್ ಕಾಟನ್ ಆದರೆ ಬೆಟರು ಮತ್ತು ಲೈಟ್ ಕಲರ್ ಅಂತ ಹೇಳಿ ತೊಗೊಂಡೆ. ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್